ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ AKR ಸಾಲಿಟ್ಯೂಡ್. ಇವತ್ತು ರೈತರಿಗೆ ಮತ್ತೊಂದು ವಿಡಿಯೋ. ಬಾಳೆ ಸಸಿ ನೀವೆಲ್ಲರೂ ಕೇಳಿರ್ತಿರಲ್ಲ, ಬಾಳೆ ಸಸಿನ ನೀವು ಯಾರೋ ರೈತರು ಬೆಳೆದಿರ್ತಾರೆ. ಆ ಗಿಡದ ಸುತ್ತಮುತ್ತ ಇರೋ ಇದನ್ನ ಸಸಿನ ಕಿತ್ಕೊಂಡ್ಬಂದು ನೀವು ಪ್ಲಾಂಟಿಂಗ್ ಮಾಡಿ ನೀವು ಬೆಳಿತಿರ್ತೀರ. ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಜಾಸ್ತಿ ರೋಗಗಳು ಬರ್ತವೆ, ಆಮೇಲೆ ಇಳುವರಿ ಕಮ್ಮಿ ಆಗುತ್ತೆ, ಆಮೇಲೆ ನಿಮ್ಗೆ ಲಾಭ ಅಂತ ಅನ್ನೋದು ಬರಲ್ಲ. ಈ ಲಾಭ ಬರ್ಬೇಕು, ಇಳುವರಿ ಬರ್ಬೇಕು, ರೋಗ ಬರಬಾರ್ದು ಜಾಸ್ತಿ ಅಂದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ? ಹಾಗಾದ್ರೆ ಏನ್ ಸೊಲ್ಯೂಷನ್ ಅಂದ್ರೆ, ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ G9 ಮತ್ತೆ ಏಲಕ್ಕಿ ಬಾಳೆಹಣ್ಣನ್ನ ತಯಾರಿಸಿದೀವಿ. ಅದು ಎಲ್ಲಿ ಅಂದ್ರೆ ನಾವು ಲ್ಯಾಬ್ ಅಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿ, ಈಗ ನಾನ್ ರೈತರಿಗೆ ಟಿಶ್ಯೂ ಕಲ್ಚರ್ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಟಿಶ್ಯೂ ಕಲ್ಚರ್ ಅಂದ್ರೆ ನಾವು ಲ್ಯಾಬ್ ಅಲ್ಲಿ ತಯಾರಿ ಮಾಡ್ತೀವಿ. ಅದನ್ನ ಈ ಸಸಿಗಳ ತರ ನಿಮ್ಗೆ ತಯಾರಿ ಮಾಡಿ ನಾವು ಅದನ್ನ ನಿಮ್ಗೆ ಕೊಡ್ತೀವಿ. ಅದ್ರಲ್ಲಿ ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ, ಮತ್ತೆ ಪ್ರಾಫಿಟ್ ಲಾಭ ಜಾಸ್ತಿ ಬರುತ್ತೆ, ಮತ್ತೆ ರೋಗಗಳು ಜಾಸ್ತಿ ಬರಲ್ಲ. ಈಗ ರೈತರಿಗೆ ಅದು ಟಿಶ್ಯೂ ಕಲ್ಚರ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರಲ್ಲ. ನಾನು ಇವಾಗ ಒಂದು ಕ್ಲಿಪ್ಸ್ ಹಾಕ್ತೀನಿ, ಯಾವ ತರ ಮಾಡ್ತೀವಿ ನಾವು ಲ್ಯಾಬ್ ಅಲ್ಲಿ. ನಮಸ್ಕಾರ. ನಾವು ತೋಟಗಾರಿಕೆ ಮಹಾವಿದ್ಯಾಲಯ ಬಾಗಲಕೋಟೆಯ 4ನೇ ವರ್ಷದ ಅಂತಿಮ ವಿದ್ಯಾರ್ಥಿಗಳು. ನಾವು HL ಮಾಡಲ್ ಮಾಡುತ್ತಿದ್ದು, ಇಲ್ಲಿ ನಮಗೆ ಏಲಕ್ಕಿ ಮತ್ತು G9 ತಳಿಯ ಬಾಳೆ ಟಿಶ್ಯೂ ಕಲ್ಚರ್ ಬಾಳೆ ಗಿಡಗಳು ನಾವು ಮಾರಾಟ ಮಾಡುತ್ತಿದ್ದೇವೆ. ಇದರಲ್ಲಿ G9 ತಳಿಯು 6x5 ಸ್ಪೇಸಿಂಗ್ ಇಟ್ಟರೆ ಇದರಲ್ಲಿ ಪ್ರತಿ ಎಕರೆಗೆ 45, ಇದು ಪ್ರತಿ ಗೊನೆಗೆ 30ರಿಂದ 40 kg ಇಲ್ಲಿ ಕೊಡುತ್ತದೆ, ಮತ್ತು ಪ್ರತಿ ಎಕರೆಗೆ 40ರಿಂದ 50 ಟನ್ ಇಲ್ಲಿ ಕೊಡುತ್ತದೆ. ಅದಕ್ಕಾಗಿ ಇದು ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇರುವ ತಳಿ. ಇದರ ಗುಣೆಯ ತೂಕ 30ರಿಂದ 35 kg ಬರುತ್ತದೆ. ಆದರೆ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇರುವ ತಳಿ ಇದು ಆಗಿದ್ದು, ಎಲ್ಲ ರೈತರು ಇದನ್ನು ನಮ್ಮ ತೋಟಗಾರಿಕೆ ರೈತರು ನಮ್ಮಲ್ಲಿ ದೊರೆಯುವಂಥ ಟಿಶ್ಯೂ ಕಲ್ಚರ್ ಬಾಳೆ ತಳಿಗಳಾದ G9 ಮತ್ತು ಏಲಕ್ಕಿ ತಳಿಗಳನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ. ನಮ್ಮ ಹತ್ತಿರ ಕೈತೋಟಕ್ಕೆ ಬೇಕಾದಂಥ ತರಕಾರಿಗಳು ಮತ್ತು ಹೂವಿನ ತೋಟಗಳ ಬೀಜಗಳು ನಮ್ಮಲ್ಲಿ ಲಭ್ಯವಾಗಿದೆ. ತರಕಾರಿಯಲ್ಲಿ 12 ಥರದ ವಿವಿಧವಾದ ಬೀಜಗಳಿದ್ದಾವೆ. ಅವುಗಳು ಯಾವುಗಳೆಂದರೆ ಟೊಮೆಟೊ, ಮೂಲಂಗಿ, ಸೌಂತೆ, ಚೌಳಿಕಾಯಿ, ಹಾಗಲಕಾಯಿ ಮತ್ತು ಸೊಪ್ಪುಗಳು 4 ಥರದ ಸೊಪ್ಪುಗಳಿದ್ದಾವೆ. ಇದರ ಪ್ರೈಸ್ 100 ರೂಪಾಯಿ. ಮತ್ತು ಹೂವಿನ ಬೀಜಗಳಲ್ಲಿ 8 ಥರದ ಹೂವಿನ ಬೀಜಗಳಿದ್ದಾವೆ. 8 ಥರದ ಹೂವಿನ ಬೀಜಗಳು ನಮಗೆ ಚೆಂಡು ಹೂವು, ಸೇವಂತಿಗೆ, ಕಾಸ್ಮೋಸ್, ಜೀನಿಯಾ ಮತ್ತು ಚೈನಾ ಅಸ್ಟರ್, ಈ ಥರದ 8 ವಿವಿಧ ಥರದ ಹೂವಿನ ಬೀಜಗಳು ಈ ಕಿಟ್ನಲ್ಲಿ ಲಭ್ಯವಾಗಿದೆ. ಜರ್ಮಿನೇಟ್ ಆಗ್ತವಾ? ಹಾಂ, ಜರ್ಮಿನೇಟ್. ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾರಲ್ಲ, ಮತ್ತೆ ತಗೊಂಡೋದ್ಮೇಲೆ ಜರ್ಮಿನೇಷನ್ ರಿಪೋರ್ಟ್ ನಮ್ಮ ಹತ್ರನೂ ಇದೆ, ಮತ್ತು ಇದರ ಹಿಂದ್ಗಡೆನೂ ಅದನ್ನು ಮೆನ್ಷನ್ ಮಾಡಿದ್ದೀವಿ ನಾವು. ಜರ್ಮಿನೇಷನ್ ರಿಪೋರ್ಟ್ ಏನು ಬೇಕಿದ್ರು ನಮ್ಗೆ. ಇಫ್ ನೀವು ಜರ್ಮಿನೇಷನ್ ಆಗಿಲ್ಲ ಅಂದರೆ ರೀಫಂಡ್ ಮಾಡ್ತೀರಾ? ಎಸ್ ಮ್ಯಾಮ್, ನಾವು ಗ್ಯಾರಂಟಿನ ಕೊಡ್ತೇವೆ ಮೇಡಮ್. ಒಂದು ಜರ್ಮಿನೇಷನ್ ಪರ್ಸೆಂಟೇಜ್ ಮಾಡಿರೋ ರಿಪೋರ್ಟು ನಮ್ಮ ಹತ್ರ ಇದೆ, ಮತ್ತು ಕಾಲೇಜ್ನಲ್ಲೇ ನಾವು ಜರ್ಮಿನೇಷನ್ ಪರ್ಸೆಂಟೇಜ್ ಅವ್ರು ಅಪ್ರೂವಲ್ ಕೊಟ್ಟ ನಂತರ ನಾವು ಸೇಲ್ ಮಾಡೋಕ್ಕೆ ಬಂದಿದ್ದೇವೆ. ಎಷ್ಟು ರೂಪಾಯಿ? ತರಕಾರಿದು 100 ರೂಪಾಯಿ ಮೇಡಮ್, ಮತ್ತು ಫ್ಲವರಿಂದ 100 ರೂಪಾಯಿ. ಈ 100 ರೂಪಾಯಿದಲ್ಲಿ ನಿಮಗೆ 12 ಥರದ ವೆಜಿಟೇಬಲ್ಸ್ ಸೀಡ್ಗಳು ಹೊರಗಡೆ ಎಲ್ಲಿ ಸಿಗೋದಿಲ್ಲ ಮೇಡಮ್, ಮತ್ತು 8 ಥರದ ಹೂವಿನ ಸೀಡ್ಗಳನ್ನು ಎಲ್ಲಿ ಸಿಗೋದಿಲ್ಲ. ಯಾಕಂದರೆ ಹೂವಿನ ಬೀಜಗಳು ಹೊರಗಡೆ ಎಲ್ಲ ಜಾಸ್ತಿ ರೇಟಲ್ಲಿದೆ. ನಾವು ಯೂನಿವರ್ಸಿಟಿಯಿಂದ ಕಡಿಮೆ ರೇಟಿಗೆ ಮತ್ತು 8 ಥರದ ಹೂವಿನ ಬೀಜಗಳು ಮತ್ತು 12 ಥರದ ತರಕಾರಿ ಬೀಜಗಳು ಮಾರ್ತಾಯಿದ್ದೀವಿ. ಏನಿದೆ HCL ಸ್ಟೂಡೆಂಟ್ಸ್ ಅಂತ ಹಾಕ್ಲಾ? ಏನಾಗ್ಬೇಕು? ಇನ್ನು ನಿಮ್ಗೆ ಟ್ರೈಕೋಡರ್ಮನು ಸಿಗುತ್ತೆ, ಸೂಡೋಮೋನಾಸ್ ಸಿಗುತ್ತೆ, ಹಾಗೆ ಮೆಟ್ರೈಸಿಯಂ ಕೂಡ ಸಿಗುತ್ತೆ ನಿಮ್ಗೆ ಆರ್ಗಾನಿಕ್ ಆಗಿ. ಇಲ್ಲಿ ಯಾರ್ಯಾರು ಸುತ್ತಮುತ್ತ ಇದ್ದೀರಾ, ಅರಿಶಿನಕ್ಕಂತೂ ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ಅರಿಶಿನ ಆಗಿರ್ಬೋದು, ಮತ್ತೆ ಕೊಳೆ ರೋಗ ಬರುತ್ತೆ ಅಡಿಕೆ ಗಿಡಕ್ಕಾಗಿರ್ಬೋದು. ನೀವು ಆರ್ಗಾನಿಕ್ ಆಗಿ ಯೂಸ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಈಲ್ಡ್ ಬರುತ್ತೆ. ಯಾಕಂದ್ರೆ ಇವಾಗ ನೀವು ಯಾವುದೇ ಒಂದು ಫರ್ಟಿಲೈಸರ್ ತಗೊಂಬಂದ್ ಹಾಕ್ತಿರಾ ಗೊಬ್ಬರನ, ಅದು ನಿಮ್ಗೆ ಕ್ಷಣಕ್ಕಷ್ಟೇ ರಿಸಲ್ಟ್ ಕೊಡುತ್ತೆ. ಅದೇ ನೀವು ಆರ್ಗಾನಿಕ್ ಆಗಿ ಇದ್ ಮಾಡೋದ್ರಿಂದ ನೀವು ಅದನ್ನ 3 ವರ್ಷ 4 ವರ್ಷಕ್ಕೆ ಕೊಡ್ಲಿ, ಡಿಲೇ ಕೊಡ್ಲಿ, ಬಟ್ ನಿಮ್ಗೆ ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ ಅಲ್ವಾ? ಮಣ್ಣಿನ ಫಲವತ್ತತೆ ಚೆನ್ನಾಗಿತ್ತಂದ್ರೆ ನಿಮ್ದು ಏನ್ ಬೆಳೆ ಅನ್ನೋದು ಚೆನ್ನಾಗೇ ಬರುತ್ತೆ ಹೋಗ್ತೈತೆ. ಇವಾಗ ನೀವು ಯಾವ್ದೋ ಒಂದು ಗೊಬ್ಬರ ತಗೊಂಡ್ಬಂದ್ರೆ ಅದು ಕ್ಷಣಿಕ ಅಷ್ಟೇ ಆಗಿರುತ್ತೆ, ಆಯ್ತಾ? ಇಲ್ಲಿ ನಿಮ್ಗೆ ಯಾವ್ದೇ ಬೇಕು ಎಲ್ಲಾ ತರದ್ದು ಸಿಗುತ್ತೆ. ಟ್ರೈಕೋಡರ್ಮಾ, ಸುಡೋಮೋನಾಸ್, ಮೆಟ್ರೈಸಿಯಮ್ ಇದೆಲ್ಲ ಅವೈಲಬಲ್ ಇದೆ. ನೀವು ಏನೇ ಬೇಕಿತ್ತಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಮೆಸೇಜ್ ಮಾಡಿ, ಅಥವಾ ಕಮೆಂಟ್ ಮಾಡಿ. ನಾವು ಆದಷ್ಟು ನಿಮ್ಗೆ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀವಿ. ಇಲ್ಲಿ ಯಾವುದೇ ಕಳ್ಬಾರ್ಕೆ ತರದಿಲ್ಲ. ಇದು ಯೂನಿವರ್ಸಿಟಿ ಆಗಿರುತ್ತೆ, ಇದಕ್ಕೊಂದು ಅಲ್ಲ. ಅದಕ್ಕೆ ನೀವು ಇಲ್ಲಿ ಬಂದು ತಗೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.